ಜೈ ಹಿಂದ್. ನೋಡ್ರಿ, ಎಲ್ರು ವೇಟ್ ಮಾಡ್ತಾ ಇದ್ರಿ RPF ಎಕ್ಸಾಮ್ಗೆ. ಎಕ್ಸಾಮ್ ನೋಟಿಫಿಕೇಶನ್ ಅನ್ನ ಬಿಟ್ಟಿದಾನ. ಏಪ್ರಿಲ್ 15ರಿಂದ ಹಿಡ್ಕೊಂಡು ಮೇ 14ರವರೆಗೂ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಸೊ ಫುಲ್ ಡೀಟೇಲ್ ಆಗಿ ನಾನು ಹೇಳ್ತಾ ಹೋಗ್ತೀನಿ, ಏನೇನ್ ಬೇಕು ಏನೇನ್ ಇಲ್ಲ ಅಂತಂದ್ ಹೇಳಿ. ಜಸ್ಟ್ ವಿಡಿಯೋವನ್ನ ನೋಡ್ರಿ, ಆಮೇಲೆ ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ರಿಪರೇಷನ್ ಆಗಿ ಸ್ಟಾರ್ಟ್ ಮಾಡೋರಂತೆ. ನಾನು ಎಲ್ಲಾ ವಿಡಿಯೋಸ್ ಗಳನ್ನ ಫ್ರೀ ಆಗಿ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ. ಕಂಪ್ಲೀಟ್ ಆಗಿ ವಿಡಿಯೋಸ್ ಗಳನ್ನ ನೋಡಿ ಆರಾಮಾಗಿ ಏನಂತಂದ್ ಹೇಳಿದ್ರೆ ಪ್ರಾಕ್ಟೀಸ್ ಮಾಡ್ಬೋದು. ಕೋಚಿಂಗ್ ಅದು ಇದು ಎಲ್ಲ ಅಂತಂದ್ ಹೇಳ್ಬಿಟ್ಟು ಸುಮ್ನೆ ನಿಮ್ಮ ಅಪ್ಪಂದ್ರದ್ದು ಮನೆಯವ್ರದ್ದು ದುಡ್ಡು ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಮನೇಲೆ ಕೂತ್ಕೊಂಡು ಏನಪ್ಪಾ ಅಂತಂದ್ರೆ ಓದ್ರಿ. ಯಾವ ತರ ನಾನು SSC GD ನಾನು ಕ್ಲಾಸಸ್ ಗಳನ್ನ ಮಾಡಾಕಿದ್ದೆ, ಸೇಮ್ ಅದೇ ತರ ಇದಕ್ಕೂ ಕೂಡ ಕ್ಲಾಸಸ್ ಗಳನ್ನ ಮಾಡಾಕ್ತೀನಿ, ಏನೇನ್ ಬೇಕು ಅಂತಂದೇಳಿ. ಕ್ಲಿಯರ್ ಎಲ್ರಿಗೂ? ಆ ಇಲ್ಲಿ ನೋಡ್ರಿ, ತುಂಬಾ ಇಂಪಾರ್ಟೆಂಟ್. ಈ ಸರಿ ವಯಸ್ಸು 1900, ಅಂದ್ರೆ ಜನರಲ್ ದವರು 1996 ಡೇಟ್ ಆಫ್ ಬರ್ತ್ ಇದ್ದವ್ರು ಹಾಕ್ಬಹುದು. OBC ಅವರು 1993 ಇದ್ದವ್ರು ಹಾಕ್ಬಹುದು. SC ST ದವ್ರು ಏನಂತಂದ್ ಹೇಳಿದ್ರೆ 1991ರಿಂದ ಕೂಡ ಏನಂತಂದ್ ಹೇಳಿದ್ರೆ ಹಾಕ್ಬಹುದು. ಏಜ್ ರಿಲ್ಯಾಕ್ಸೇಷನ್ ಅನ್ನ ಕೊಟ್ಟಿದಾರ. ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್ ಆಗುತ್ತೆ. 10ನಂತೆ ಪಾಸ್ ಆದ್ರೆ ಸಾಕು, ಹುಡುಗರಾಗಿರ್ಬೋದು ಹುಡುಗಿರಾಗಿರ್ಬೋದು. ಹೈಟ್ ಕೂಡ ತುಂಬಾ ಕಡಿಮೆ ಆಯ್ತಾ. ಕಂಪ್ಲೀಟ್ ಆಗಿ ವಿಡಿಯೋನ ನೋಡ್ರಿ, ಆಮೇಲೆ ನಿಮ್ಗೊಂದು ಐಡಿಯಾ ಬರುತ್ತೆ. ಎಸ್, ನೋಡ್ರಿ. RPF ಎಕ್ಸಾಮು, ಸೊ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಂತಂದ್ ಹೇಳ್ತೀವಿ. ಸೊ ನಿಮ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಡೇಟ್ ಅನ್ನ ಕೊಟ್ಟಿದ್ದಾರೆ ನೋಡ್ರಿ. ಡೇಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 15ರಿಂದ ಹಿಡ್ಕೊಂಡು ಏಪ್ರಿಲ್ 15ರಿಂದ ಹಿಡ್ಕೊಂಡು ಮೇ 14ರವರೆಗೂ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು ಅಂತಂದ್ ಹೇಳಿ. ಸ್ಟಾರ್ಟಿಂಗ್ ಡೇಟ್ ಅಂಡ್ ಎಂಡ್ ಡೇಟ್ ಅಂತಂದ್ ಕೊಟ್ಟಿದ್ದಾನ. ಅದನ್ನ ಬೇಗ ಹಾಕ್ರಿ. ಎಷ್ಟು ಬೇಗ ಹಾಕ್ತಿರಿ ನಿಮ್ಗೆ ಕೋಚ್ ಇದು ಎಕ್ಸಾಮ್ ಸೆಂಟರ್ ಇಲ್ಲಿ ಸಿಗುತ್ತೆ. ಇಲ್ಲ ಅಂತಂದ್ ಹೇಳಿದ್ರೆ ಮತ್ತೆ ಬೇರೆ ಕಡೆ ಹೋಗುತ್ತೆ. ಬೇಗ ಹಾಕ್ಬೇಕು. ಆಮೇಲೆ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ನಿಮ್ಗೆ ಪೇಮೆಂಟ್ ಇಂದ ಇದನ್ನೆಲ್ಲ ಬಿಟ್ಬಿಡ್ರಿ. ಇದಕ್ಕಿಂತ ಜಾಸ್ತಿ ಬರುತ್ತೆ. ಯಾಕಂತಂದ್ರೆ ಅದು ಇದು ಎಲ್ಲ ಸೇರಿಸ್ಬಿಟ್ಟು ಇದು ಇನಿಷಿಯಲ್ ಪೇ ಅಂತಂದ್ ಹೇಳ್ತಾರೆ ಅಷ್ಟೇ. ನಿಮ್ದು ಟ್ರೈನಿಂಗ್ ಪೀರಿಯಡ್ ಅಲ್ಲಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, 3 ಇಯರ್ಸ್ ಏಜ್ ಏನಪ್ಪಾ ಅಂತಂದ್ ಹೇಳಿ ರಿಲ್ಯಾಕ್ಷನ್ ಕೊಟ್ಟಿದ್ದಾನೆ. ಯಾಕಂತಂದ್ ಹೇಳಿದ್ರೆ ಕೋವಿಡ್ ಸಂಬಂಧ, ಅದ್ರ ಸಂಬಂಧ ಜಾಸ್ತಿ ಏಜ್ ಆಗೈತ. ಅದಕ್ಕೆ ಹೇಳ್ತೀವಲ್ಲ, 1991ರಿಂದ 1993ರವರು, ಆಮೇಲೆ 1996ರವ್ರು ಎಲ್ರು ಹಾಕ್ಬೋದು ಅಂತಂದ್ ಹೇಳ್ತೀವಿ. 18ರಿಂದ 28 ವರ್ಷದವ್ರು ಎಲ್ರು ಹಾಕ್ಬೋದು. ಆಮೇಲೆ ಪೋಸ್ಟ್ ಎಷ್ಟಿದಾವ್ ನೋಡ್ರಿ, 4208 ಪೋಸ್ಟ್ ಇದಾವ. ಟೋಟಲ್ ಎಲ್ಲ ಸೇರಿ ಏನಂತಂದ್ ಹೇಳಿದ್ರೆ 4208 ಪೋಸ್ಟ್ ಗಳಿದಾವ. ಯಾರು ಮಿಸ್ ಮಾಡಕ್ ಹೋಗ್ಬೇಡ್ರಿ. ಎಸ್, ಆಮೇಲೆ ನೆಕ್ಸ್ಟ್ ಏನ್ ಬೇಕು? ಜಸ್ಟ್ ಇದನ್ನೆಲ್ಲ ಬಿಡ್ರಿ. ಎಜುಕೇಶನ್ ಅದು ಇದು ಏನೇನ್ ಪಾಸ್ ಆಗ್ಬೇಕು ಅದೆಲ್ಲ ಏನಿಲ್ಲ. ಜಸ್ಟ್ 10th ಪಾಸ್ ಆದ್ರೆ ಸಾಕು. ಜಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 10th ಪಾಸ್ ಆದವ್ರು ಎಲ್ರು ಏನಂತಂದ್ ಹೇಳಿದ್ರೆ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಆಮೇಲೆ ಏಜ್ ರಿಲ್ಯಾಕ್ಸೇಷನ್ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ ಇದ್ರ ಬಗ್ಗೆ. ಆಮೇಲೆ ತುಂಬಾ ಇಂಪಾರ್ಟೆಂಟ್ ನೋಡ್ರಿ, ಸ್ಟೇಜಸ್ ಆಫ್ ಎಕ್ಸಾಮ್ ಹೆಂಗಿರುತ್ತೆ ಸರ್. ಮೊದಲ ಏನಂತಂದ್ ಹೇಳಿದ್ರೆ CBT ಎಕ್ಸಾಮ್ ಇರುತ್ತೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಮುಗಿಸ್ಕೊಂಡ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ಸೊ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ PMT ಕೂಡ ಅವಾಗ ಇರುತ್ತೆ. ಫಿಸಿಕಲ್ ಮೆಜರ್ಮೆಂಟ್ ಟೆಸ್ಟ್, ಅಂದ್ರೆ ನಿಮ್ಗೆ ಹೈಟ್ ಎಷ್ಟು ಅದು ಇದು ಎಲ್ಲ ತಗೊಂತಾರ. ಅದನ್ನ ಮುಗಿದ ನಂತರ ಇದನ್ನ ಸೆಲೆಕ್ಷನ್ ಆದ್ರಿ ಅಂತಂದ್ ಹೇಳಿದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಅದು ಮುಗಿದ್ಮೇಲೆ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಗೆ ಡೈರೆಕ್ಟ್ ಆರ್ಡರ್ ಕಾಪಿ ಕೊಡ್ತಾರ. ಆಮೇಲೆ ಎಕ್ಸಾಮ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ನೆಗೆಟಿವ್ ಮಾರ್ಕಿಂಗ್ ಐತೆ 1/3 ಅಂತಂದ್ ಹೇಳಿದ್ರೆ. ಅಂದ್ರೆ ಒಂದು ಕ್ವಶನ್ ರಾಂಗ್ ಆಯ್ತು ಅಂತಂದ್ ಹೇಳಿದ್ರೆ 0.33 ಮಾರ್ಕ್ಸ್ ಹೋಗುತ್ತೆ ನಿಮ್ಗೆ. ನೋಡ್ರಿ, ಒಂದೇ ಕ್ವಶನ್ ಎಲ್ಲಾದ್ರೂ ರಾಂಗ್ ಆಯ್ತು ಅಂತಂದ್ ಹೇಳಿದ್ರೆ 0.33 ಮಾರ್ಕ್ಸ್ ಹೋಗುತ್ತಾ. ಸೊ ಇದನ್ನ ನೆನ್ಪಿಡ್ಬೇಕು. ಅಂದ್ರೆ 3 ಕ್ವಶನ್ ರಾಂಗ್ ಆದು ಅಂತಂದ್ ಹೇಳಿದ್ರೆ 1 ಮಾರ್ಕ್ಸ್ ಹೋದಂಗ. ಹಾ, 3 ಕ್ವಶನ್ ಎಲ್ಲ ರಾಂಗ್ ಆಯ್ತು ಅಂತಂದ್ ಹೇಳಿದ್ರೆ 1 ಮಾರ್ಕ್ಸ್ ಹೋದಂಗ. ಅದು ಏನಪ್ಪಾ ಅಂತಂದ್ ಹೇಳಿದ್ರೆ ನೆಗೆಟಿವ್ ಐತೆ ಈ ಸಾರಿ. ಆಮೇಲೆ ನೆಕ್ಸ್ಟ್ ಜನರಲ್ ಇಂಟ್ರಕ್ಷನ್ ಅದು ಇದು ಕೊಟ್ಟಿದಾರ. ನಾನ್ ನಿಮ್ಗೆ ಇದನ್ನ PDF ನನ್ನ ಗ್ರೂಪ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಎಲ್ರು ಏನಪ್ಪಾ ಅಂತಂದ್ ಹೇಳಿದ್ರೆ RPF ಅಂತಂದ್ ಹೇಳ್ಬಿಟ್ಟು ನಾನು ಸಪರೇಟ್ ಆಗಿ ಒಂದು ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿದೀನಿ. ಆ ಗ್ರೂಪ್ ಎಲ್ರು ಜಾಯ್ನ್ ಆಗ್ರಿ. ಬಹಳ ಯೂಸ್ ಆಗತ್ತೆ. ಟೆಲಿಗ್ರಾಮ್ ಗ್ರೂಪ್ ಐತೆ. ಸೊ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಲಿಂಕ್ ಹಾಕಿರ್ತೀನಿ. ಆಮೇಲೆ ನೆಕ್ಸ್ಟ್ ಮತ್ತೇನ್ ಇಂಪಾರ್ಟೆಂಟ್ ಇದ್ರಲ್ಲಿ, ಮುಂದೆ ಒಂದ್ ಸ್ವಲ್ಪ ಆಯ್ತಾ, ಮುಂದೆ ಹೋಗ್ಬೇಕ್ರಿ. ನೋಡ್ರಿ, ವೇಕೆನ್ಸೀಸ್ ಈಗ ಏನಪ್ಪಾ ಅಂತಂದ್ ಹೇಳಿದ್ರೆ 4208 ವೇಕೆನ್ಸೀಸ್ ಇದಾವ. ಇವ್ರ ಏನಂತಂದ್ ಹೇಳಿದ್ರೆ ಇನ್ಕ್ರೀಸ್ ಮಾಡ್ಬೋದು, ಡಿಕ್ರೀಸ್ ಮಾಡ್ಬೋದು. ಡಿಕ್ರೀಸ್ ಅಂತೂ ಮಾಡಂಗಿಲ್ಲ. ಈ ತರ ಕೊಟ್ಟಿದಾರ ಅಂತಂದ್ ಹೇಳಿದ್ರೆ ಪೋಸ್ಟ್ ಗಳು ಇನ್ನೂ ತುಂಬಾ ಇನ್ಕ್ರೀಸ್ ಆಗ್ತಾವ. ಮೇ ಬಿ 10,000 ಗಂಟ್ಲೆ ಹೋಗ್ಬೋದು, ಅಥವಾ 8,000 ಹೋಗ್ಬೋದು, ಅಥವಾ ಇನ್ನೂ 1,000 ಜಾಸ್ತಿ ಆಗ್ಬೋದು. ಪೋಸ್ಟ್ ಗಳೇನಪ್ಪಾ ಅಂತಂದ್ ಹೇಳಿದ್ರೆ ವೇಕೆನ್ಸಿ ಇನ್ನೂ ಇನ್ಕ್ರೀಸ್ ಆಗತ್ತ. ಎಲ್ರು ಮಿಸ್ ಮಾಡಕ್ ಹೋಗ್ಬೇಡ್ರಿ. ಒಂದು ಬೆಸ್ಟ್ ಅಪಾರ್ಚುನಿಟಿ ಅಂತಂದ್ ಹೇಳ್ತೀವಿ. ಇದಷ್ಟೇ ಇಲ್ಲ, ನೆಕ್ಸ್ಟ್ MTS ಎಕ್ಸಾಮ್ ಬರ್ತಾ ಅದನ್ನು ಕೂಡ ನಾನು ಏನಂತಂದ್ ಹೇಳಿದ್ರೆ ಮೇ 7ನೇ ತಾರೀಕು ನೋಟಿಫಿಕೇಶನ್ ಬಿಡ್ತಾನೆ. ಅದನ್ನು ಕೂಡ ನಾನು ಒಂದು ವಿಡಿಯೋ ಮಾಡಾಕ್ತೀನಿ. ಅದಕ್ಕೂ ಕೂಡ ಕ್ಲಾಸಸ್ ಗಳನ್ನ ಮಾಡೋಕೆ ಟ್ರೈ ಮಾಡ್ತೀನಿ. ಆಮೇಲೆ ಇಂಡಿಯನ್ ನೇವಿ ಕೂಡ ಕರೆದಿದ್ದಾರೆ. ಇವಾಗ ನೇವಿ ಅಗ್ನಿವೀರ ಕರೆದಿದ್ದಾನ ಇವತ್ತು. ಅದನ್ನು ನೋಡೋಣ. ಆಯ್ತು ಅಂತಂದ್ ಹೇಳಿದ್ರೆ 4,000 ಪೋಸ್ಟ್ ಇದಾವ, ಅದನ್ನು ಕೂಡ ಮಾಡಕ್ ಬರುತ್ತಾ. ನೋಡ್ರಿ, ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್ ಏನಪ್ಪಾ ಅಂತಂದ್ ಹೇಳಿದ್ರೆ 18ರಿಂದ 25 ವಯಸ್ಸು ಅಂತಂದ್ ಕೊಟ್ಟಿದ್ದಾರೆ. ಇದನ್ನೆಲ್ಲ ಬಿಟ್ರಿ ಏಜ್ ರಿಲ್ಯಾಕ್ಸೇಷನ್ ಏನಪ್ಪಾ ಅಂತಂದ್ ಹೇಳಿದ್ರೆ 18ರಿಂದ 28 ವರ್ಷವರೆಗೆ ಐತಿ. ಯಾರ್ಯಾರು ಬರುತ್ತೆ ಎಲ್ರು ಏನಂತಂದ್ ಹೇಳಿದ್ರೆ ಹಾಕ್ಬೇಕು.
ನಿಮ್ಗೇನ ಇದ್ರಲ್ಲಿ ಒಂದೇ ಒಂದು ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರೆ ಇಲ್ಲಿ ಕೊಟ್ಬಿಟ್ಟಿದಾನ ಅವನು, ಈ ಏಜ್ ರಿಲ್ಯಾಕ್ಸೇಷನ್ ಎಲ್ಲ ಬಿಟ್ಬಿಡ್ರಿ. ನೀವು EWS ಆಗಿದ್ರಿ ಅಥವಾ ಜನರಲ್ ಆಗಿದ್ರಿ ಅಂತಂದ್ ಹೇಳಿದ್ರೆ 7/1996 ವರೆಗೂ ಹಾಕ್ಬಹುದು. ಅಂದ್ರೆ ಜುಲೈ 1996 ಇಂದ ಜುಲೈ 1996 ಇಂದ 2006 ವರೆಗೂ ನೀವು ಅಪ್ಲಿಕೇಶನ್ ಹಾಕ್ಬಹುದು. ನೋಡ್ರಿ ಕರೆಕ್ಟ್ ಆಗಿ ಹೇಳ್ತೀನಿ ನೋಡ್ರಿ, UR ಮತ್ತು EWS ದವರು ಜುಲೈ 1996ರಿಂದ ಹಿಡ್ಕೊಂಡು 2006 ಜುಲೈ 2006 ನೀವು ಅಪ್ಲಿಕೇಶನ್ ಹಾಕ್ಬಹುದು, ಜನರಲ್ ಮತ್ತು EWS ಕ್ಯಾಟಗರಿ ಅವರು. ಆಮೇಲೆ ನೆಕ್ಸ್ಟ್ OBC ಅವರು. OBC ಅವರು ಯಾವನಪ್ಪಾ ಅಂತಂದ್ ಹೇಳಿದ್ರೆ ಇದು ಕೂಡ ಸೇಮ್, ಜುಲೈ 1993ರಿಂದ ಜುಲೈ ಏನಪ್ಪಾ ಅಂತಂದ್ ಹೇಳಿದ್ರೆ 2006 ನೀವು ಅಪ್ಲಿಕೇಶನ್, ನಿಮ್ದು ಡೇಟ್ ಆಫ್ ಬರ್ತ್ ಅದ್ರೊಳಗಡೆ ಇತ್ತು ಅಂತಂದ್ ಹೇಳಿದ್ರೆ ಹಾಕ್ಬಹುದು. ಆಮೇಲೆ SC ST ದವ್ರು ನೋಡ್ರಿ, ಸೇಮ್ ಅವ್ರಿಗೂ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಜುಲೈ 1991ರಿಂದ ಹಿಡ್ಕೊಂಡು 2006 ನೀವೇನಂತಂದ್ ಹೇಳಿದ್ರೆ ಅಪ್ಲಿಕೇಶನ್ ಹಾಕ್ಬಹುದು, ಜುಲೈ 6 ಆ ಒಂದು ಮಸ್ತ್ ಅಪಾರ್ಚುನಿಟಿ ಅಂತಂದ್ ಹೇಳ್ತೀನಿ. ಎಷ್ಟೋ ಜನರಿಗೆ ಏನಂತಂದ್ ಹೇಳಿದ್ರೆ ಚಾನ್ಸ್ ಸಿಕ್ಕಿರಲ್ಲ, ಏಜ್ ಆಗಿರತ್ತಂತ ಹೇಳ್ತಿರ್ತೀರಿ. ನೀವೆಲ್ರೂ ಏನಂತಂದ್ ಹೇಳಿದ್ರೆ ಅಪ್ಲಿಕೇಶನ್ ಅನ್ನ ಹಾಕ್ರಿ. ಆಮೇಲೆ ಇಲ್ಲಿ ನೋಡ್ರಿ, ಅಪ್ಲಿಕೇಶನ್ ಫೀಸ್ ಎಷ್ಟೈತಪ್ಪ ಅಂತಂದ್ ಹೇಳಿದ್ರೆ ಎಲ್ಲಾ ಕ್ಯಾಟಗರಿ ಅವರಿಗೆ 500 ಐತೆ. ಯಾರ್ಯಾರಿಗಿಲ್ಲ ಅಂತಂದ್ ಹೇಳಿದ್ರೆ SC ST ಎಕ್ಸ್ ಸರ್ವಿಸ್ ಮೆನ್ ಫಿಮೇಲ್ ಹುಡುಗಿರಿಗೆ, SC ST ಮತ್ತು ಫಿಮೇಲ್ ಎಕ್ಸ್ ಸರ್ವಿಸ್ ಮೆನ್ಸ್ಗೆ 250 ಐತೆ, ಯಾರಿಗೂ ಫ್ರೀ ಇಲ್ಲ. ಸೊ ಉಳ್ದವ್ರಿಗೆ ಇವ್ರನ್ನ ಬಿಟ್ಟು SC ST ಎಕ್ಸ್ ಸರ್ವಿಸ್ ಮೆನ್ ಫಿಮೇಲ್ ಬಿಟ್ಬಿಟ್ಟು ಉಳ್ದವ್ರಿಗೆಲ್ಲ 500. ಆಮೇಲೆ ಇವ್ರಿಗೆ ಏನಪ್ಪಾ ಅಂತಂತ ಹೇಳಿದ್ರೆ 250. ಇವನ್ ಮೈನಾರಿಟೀಸ್ ಕೂಡ ಬರುತ್ತೆ. ಆಮೇಲೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ದವ್ರಿಗೂ 250 ಫೀಸ್ ಐತೆ. ಇದನ್ನ ಕರೆಕ್ಟ್ ಆಗಿ ಓದ್ಕೊಂಡೇನಂತಂದ ಹೇಳಿದ್ರೆ ಫೀಸ್ ಅನ್ನ ಅಪ್ಲೈ ಮಾಡ್ಬೇಕು. ನೀವು ಅಪ್ಲಿಕೇಶನ್ ಹಾಕೋದ್ನಾಗ ನಿಮ್ಗೆ ಒಂದು ಸ್ಲಿಪ್ ಬಂದ್ಬಿಡುತ್ತೆ, ಅದ್ರ ಬಗ್ಗೆ ಟೆನ್ಷನ್ ತಗೋಬೇಡ್ರಿ. ಆಮೇಲೆ ಮತ್ತೆ ಏನ್ ಕೊಟ್ಟಿದ್ದಾನ, ಕೆಲವೊಂದ್ ಇನ್ನೂ ಮಾಹಿತಿಗಳಿದಾವ, ಮುಂದೆ ಹೋಗ್ಬೇಕ್ರಿ, ವೇಟ್ ಮಾಡಿ. ಎಸ್, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಯಾವ ತರ ಇರುತ್ತೆ ಅಂತ ಕೇಳಿದಾರ. ಸೊ CBT ಎಕ್ಸಾಮ್ ಹೆಂಗಿರುತ್ತೆ, ಟೋಟಲ್ ಆಗಿ 120 ಕ್ವಶನ್ಸ್ ಇರ್ತಾವ, 90 ಮಿನಿಟ್ಸ್. ಅಂದ್ರೆ 1.5 ತಾಸು, 1 hour 30 minutes ಒಳಗಡೆ ನೀವು 120 ಕ್ವಶನ್ಸ್ ಗಳನ್ನ ಟಚ್ ಮಾಡ್ಬೇಕು. ಅದ ಆಮೇಲೆ ಬರುತ್ತೆ, ಅದನ್ನ ನಾನು ಹೇಳ್ಕೊಡ್ತೀನಿ. ಅದ್ರ ಬಗ್ಗೆ ಟೆನ್ಷನ್ ತೊಗೊಳಕ್ ಹೋಗ್ಬಿಡ್ರಿ, ಎಕ್ಸಾಮ್ ಬಗ್ಗೆ ಟೆನ್ಷನ್ ಬೇಡ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಫಿಸಿಕಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಿಸಿಕಲ್ ಏನಪ್ಪಾ ಅಂತಂದ್ ಹೇಳಿದ್ರೆ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹುಡುಗರಿಗೆ ನೋಡ್ರಿ, 5 ನಿಮಿಷ 45 ಸೆಕೆಂಡ್ ಒಳಗಡೆ 1600 ಮೀಟರ್ ಹೊಡಿಬೇಕು. 5 ನಿಮಿಷ 45 ಸೆಕೆಂಡ್ ಒಳಗಡೆ 1600 ನೀವು ಹೊಡಿಬೇಕು. ಆಮೇಲೆ ಹುಡುಗಿರ್ಗೆ 3 ನಿಮಿಷ 40 ಸೆಕೆಂಡ್ ಒಳಗಡೆ 800 ಮೀಟರ್ ನೀವು ರನ್ನಿಂಗ್ ಹೊಡಿಬೇಕು. ಆಮೇಲೆ ಲಾಂಗ್ ಜಂಪ್ ಮತ್ತು ಹೈ ಜಂಪ್ ಇರುತ್ತೆ, ಅದನ್ನ ನೋಡ್ರಿ. ಲಾಂಗ್ ಜಂಪ್ 14 ಫೀಟ್, ಹುಡುಗಿರಿಗೆ 9 ಫೀಟ್, ಹೈ ಜಂಪ್ 4 ಫೀಟ್ ಅಥವಾ 3 ಫೀಟ್ ಅಂತಂದೈತೆ, ಇದನ್ನ ನೀವು ನೋಡ್ಕೋಬೇಕು. ಸೊ ರನ್ನಿಂಗ್ ಮಾತ್ರ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹುಡುಗರಿಗೆ ಮತ್ತು ಹುಡುಗಿರಿಗೆ. ಆಮೇಲೆ ಏಜ್ ನೋಡ್ರಿ, ಸಾರಿ, ಹೈಟ್ ಹೈಟ್ ಬಹಳ ಕಡಿಮೆ ಆಯ್ತು ಹುಡುಗರಿಗೆ. ಏನಪ್ಪಾ ಅಂತಂದ ಹೇಳಿದ್ರೆ ನೀವು ಜನರಲ್ ಆಗಿರಿ, EWS ಆಗಿರಿ, OBC ಆಗಿರಿ, ನಿಮ್ ಹುಡುಗರದ ಹೈಟ್ 165 ಸೆಂಟಿಮೀಟರ್ ನಿಮ್ದು ಹೈಟ್ ಇತ್ತು ಅಂತಂದ ಹೇಳಿದ್ರೆ ನೀವೆಲ್ಲರೂ ಹಾಕ್ಬಹುದು. 165 ಕ್ಲಿಯರ್ ಆಗಿ ಹೇಳ್ತಿದೀನಿ. ಜನರಲ್ ಅವ್ರಾಗಿರ್ಬೋದು, EWS ಆಗಿರ್ಬೋದು, OBC ಅವರಿಗೆ ಹುಡುಗರಿಗೆ 165 ಸೆಂಟಿಮೀಟರ್. ಆಮೇಲೆ SC ST ದವ್ರಿಗೆ. ಆಮೇಲೆ ಇನ್ನೊಂದು ಹೇಳೋದ್ ಮರ್ತೆ, ಜನರಲ್ EWS OBC ಹುಡುಗರಿಗೆ 165 ಅಂತಂದ ಹೇಳಿದ್ರೆ ಹುಡುಗಿರಿಗೆ 157. ಹುಡುಗಿರಿಗೆ ಏನಪ್ಪಾ ಅಂತಂದ ಹೇಳಿದ್ರೆ ಜನರಲ್ ಆಗಿರ್ಬೋದು, EWS ಆಗಿರ್ಬೋದು, OBC ಹುಡುಗಿರಿಗೆ 157 ಸೆಂಟಿಮೀಟರ್, ಹುಡುಗರಿಗೆ ಏನಪ್ಪಾ ಅಂತಂದ ಹೇಳಿದ್ರ 165 ಸೆಂಟಿಮೀಟರ್. 157 165. ಆಮೇಲೆ SC ST ದವ್ರಿಗೆ ನೋಡ್ರಿ, ಹುಡುಗರಿಗೆ 160 ಸೆಂಟಿಮೀಟರ್, ಹುಡುಗರಿಗೆ ಏನಪ್ಪಾ ಅಂತಂದ ಹೇಳಿದ್ರೆ 160 ಸೆಂಟಿಮೀಟರ್, ಹುಡುಗಿರಿಗೆ ಏನಂತಂದ ಹೇಳಿದ್ರೆ 152 ಸೆಂಟಿಮೀಟರ್. ಮತ್ತೆ ಮೆಸೇಜ್ ಹಾಕಕ್ ಹೋಗ್ಬೇಡ್ರಿ, ಸರ್ ಹೈಟ್ ಎಷ್ಟ್ರಿ ಅಂತಂದ ಹೇಳಿ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ರಿ. ಇದು SC ST ಹುಡುಗಿರಿಗೆ 152, ಹುಡುಗರಿಗೆ 160. OBC EWS ಜನರಲ್ ದವ್ರಿಗೆ 165 ಹುಡುಗರಿಗೆ, ಹುಡುಗಿರಿಗೆ 157. ಕ್ಲಿಯರ್ ಎಲ್ರಿಗೂ? ಎಸ್. ಸೊ ಆಮೇಲೆ ಉಳಿದಿದ್ದೇನಪ್ಪಾ ಅಂತಂದ ಹೇಳಿದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅದು ಇದು ಬರುತ್ತಾ. ಸೊ ಇಷ್ಟೇನಪ್ಪಾ ಅಂತಂದ ಹೇಳಿ ನಿಮ್ಗೆ ಮಾಹಿತಿ ಇರಬೇಕು. ಆನ್ಲೈನ್ ಅಪ್ಲಿಕೇಶನ್ ಅನ್ನ ಹಾಕ್ರಿ. ಟೋಟಲ್ ಏನು ಇಲ್ಲಿದೆ ನೋಡಿ, ರೀಸೆಂಟ್ ಫೋಟೋ ಇರಬೇಕು. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ 12 ಕಾಪೀಸ್ ಆಫ್ ಫೋಟೋಸ್ ಗಳನ್ನ ಇಟ್ಕೋಬೇಕು, ನೆಕ್ಸ್ಟ್ ಮುಂದೆ ಯೂಸ್ ಆಗತ್ತ. ಆಮೇಲೆ JPEG ಫಾರ್ಮ್ಯಾಟ್ ಅಲ್ಲಿ ಅಥವಾ ಏನ್ ನೋಡ್ರಿ ಸಿಗ್ನೇಚರ್ ಎಲ್ಲ ಇರ್ಬೇಕು, ಅದನ್ನೆಲ್ಲ ನೀವು ಆಲ್ರೆಡಿ ಹಾಕಿ ನಿಮ್ಗೆ ಅಭ್ಯಾಸ ಇರುತ್ತೆ ಎಕ್ಸಾಮ್ಸ್ ಗಳನ್ನ. ಸೊ ಕಂಪ್ಲೀಟ್ ಆಗಿ ಏನಂತಂದ ಹೇಳಿದ್ರೆ ಅಪ್ಲಿಕೇಶನ್ಸ್ ಗಳನ್ನ ಹಾಕ್ರಿ. ಆ ಸೊ ಏನಾದ್ರೂ ಪ್ರಾಬ್ಲಮ್ಸ್ ಬಂದ್ರು ಕೂಡ ಈ ನಾನು ಇದನ್ನ PDF ನ ಏನಪ್ಪಾ ಅಂತಂತ ಹೇಳಿದ್ರೆ ನಾನು ಗ್ರೂಪ್ ಅಲ್ಲಿ ಹಾಕಿರ್ತೀನಿ, ಅದನ್ನ ಓಪನ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಓದ್ಕೊಳ್ರಿ. ಓದ್ಕೊಂಡ ನಂತರ ಏನಪ್ಪಾ ಅಂತಂತ ಹೇಳಿದ್ರೆ
ಎಸ್ ಇಲ್ಲಿ ನೋಡ್ರಿ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಸರ್ RPF ಎಕ್ಸಾಮ್ ಕನ್ನಡದಾಗ ಇರುತ್ತಲ್ರಿ, ಇಲ್ಲಿದೆ ನೋಡ್ರಿ. RPF ಎಕ್ಸಾಮ್ ಕನ್ನಡದಾಗ ಇರುತ್ತಾ ಇಲ್ಲೋ ಅಂತಂದ್ ಕೇಳತ್ತೇರಿ, ಇಲ್ಲಿ ಐತ್ ನೋಡ್ರಿ. ಸೊ ಮೀಡಿಯಂ ಆಫ್ ಎಕ್ಸಾಮಿನೇಷನ್ ಕನ್ನಡದಲ್ಲಿ ಅಂತಂದ್ ಹೇಳ್ಬಿಟ್ಟು ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ. ಮೀಡಿಯಂ ಆಫ್ ಎಕ್ಸಾಮಿನೇಷನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕನ್ನಡದಲ್ಲಿ ಐತಾ. ಕ್ಲಿಯರ್ ಎಲ್ರಿಗೂ? ಸೊ ಮೀಡಿಯಂ ಆಫ್ ಎಕ್ಸಾಮಿನೇಷನ್ ಎಷ್ಟು 13 ಲ್ಯಾಂಗ್ವೇಜ್ ದಾಗ ನೀವು ಬರಿಬಹುದು. ಬೆಂಗಾಳಿ, ಗುಜರಾತಿ, ಕನ್ನಡ, ಕೊಂಕಣಿ, ಮಲಯಾಳಂ. ಮತ್ತೆ ಸರ್ ನನ್ ಕನ್ನಡದಾಗ ಎಕ್ಸಾಮ್ ಐತೇನ್ರಿ, ಕನ್ನಡದಾಗ ಎಕ್ಸಾಮ್ ಐತೆ ಅಂತ ಹೇಳಿದ್ರೆ ನೀವು ಮೆಸೇಜ್ ಹಾಕಿರ ನನಗೆ ರಿಪ್ಲೈ ಮಾಡಕ್ ಆಗಂಗಿಲ್ಲ. ಸೊ ಕನ್ನಡದಾಗ ಎಕ್ಸಾಮ್ ಇರುತ್ತಾ, ಕನ್ನಡದಾಗ ಪ್ರಿಪೇರ್ ಆಗುವರಂತೆ. ಸೊ ಎಲ್ರಿಗೂ ಈ ಕ್ಲಿಯರ್? ಎಸ್ ಇಷ್ಟೇನಪ್ಪಾ ಅಂತಂದ್ ಹೇಳಿದ್ರೆ ಮಾಹಿತಿ. ಎಲ್ರು ಏನಂತಂದ್ ಹೇಳಿದ್ರೆ ಅಪ್ಲಿಕೇಶನ್ ಅನ್ನ ಹಾಕ್ರಿ. 10th ಪಾಸ್ ಆಗಿರ್ಬೇಕು ಅಷ್ಟ ಅಂತಂದ್ ಕೊಟ್ಟಿದಾರ. ಎಸ್ ಕ್ಲಿಯರ್. ಸೊ ಎಲ್ರು ಅಪ್ಲಿಕೇಶನ್ ಹಾಕಿದ ನಂತರ ಏನಪ್ಪಾ ಅಂತಂದ್ ಹೇಳಿದ್ರ ನಾನು ವಿಡಿಯೋಸ್ ಗಳನ್ನ ಮಾಡಕ್ ಸ್ಟಾರ್ಟ್ ಮಾಡಿರ್ತೀನಿ. ಆ ವಿಡಿಯೋಸ್ ಗಳನ್ನ ಪ್ರಾಪರ್ ಆಗಿ ನೋಡ್ಕೊಳ್ರಿ. ನೋಡ್ಕೊಂಡು ಪ್ರಿಪೇರ್ ಆಗ್ರಿ. ಎಲ್ರಿಗೂ ಆಲ್ ದಿ ಬೆಸ್ಟ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.